ಎಲ್ರಿಗೂ ನಮಸ್ಕಾರ. ಎಲ್ಲರೂ ತುಂಬ ಇಷ್ಟಪಟ್ಟು ತಿನ್ನೋಂಥ ವಾಂಗಿಬಾತನ್ನ ಇವತ್ತು ಹೋಟೆಲ್ ಸ್ಟೈಲಿಗಿಂತಲೂ ತುಂಬ ರುಚಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳೋದು, ಅದು ಕುಕ್ಕರಲ್ಲೇ ಮಾಡೋದನ್ನು ನಿಮಗೆ ಇವತ್ತು ನಾನು ತಿಳಿಸ್ಕೊಡ್ತೀನಿ. ಇದನ್ನು ನೀವು ರೈತ ಜೊತೆ ಅಥವಾ ಸ್ವಲ್ಪ ಬಿಸಿ ವಾಂಗಿಬಾತ್ ಇದ್ದಾಗ ತುಪ್ಪದ ಜೊತೆ ತಿಂದರೆ ಅಂತೂ ತುಂಬ ರುಚಿ ಇರುತ್ತೆ. ಹಾಗೆ ಯಾವಾಗಲೂ ಮಾಡೋ ರೀತಿ ಅಲ್ಲದೇ ಡಿಫ್ರೆಂಟಾಗಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಹೇಗೆ ಮಾಡೋದನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ಇಲ್ಲಿ ಮೊದಲಿಗೆ ಒಂದು ಕುಕ್ಕರ್ನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ 3 ಸ್ಪೂನಷ್ಟು ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ಎಣ್ಣೆ ಬಿಸಿ ಆಗಿದೆ. ಈಗ ಒಗ್ಗರಣೆಗೆ 1 ಸ್ಪೂನ್ ಸಾಸಿವೆ, 1 ಸ್ಪೂನು ಉದ್ದಿನಬೇಳೆ, 2 ಸ್ಪೂನು ಹಸಿ ಕಡಲೆಬೇಳೆ, ಹಾಗೆ 2 ಸ್ಪೂನಷ್ಟು ಕಡಲೆ ಬೀಜನ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ನಾವು ಒಂದ್ಸರಿ ಎಣ್ಣೆಲಿ ಚೆನ್ನಾಗಿ ಹುರಿಬೇಕು. ಅದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಕು, ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಡಿ. ನಾವೆಷ್ಟು ನಿಧಾನವಾಗಿ ಈ ಒಗ್ಗರಣೆನ ನಾವು ಫ್ರೈ ಮಾಡ್ಕೋತೀವಲ್ವ ಅಷ್ಟು ರುಚಿ ಬರುತ್ತೆ ಈ ವಾಂಗಿಬಾತು. ನೋಡಿ, ಈಗ ಈ ಥರ ಚೆನ್ನಾಗಿ ಫ್ರೈ ಆಗಿದೆ ಅಲ್ವ. ಈಗ ಖಾರಕ್ಕೆ ನಾನು 3 ಹಸಿಮೆಣಸಿನ್ಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಗೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಖಾರ ಬೇಕಂದರೆ ಇನ್ನು ಸ್ವಲ್ಪ ಸೇರಿಸ್ಕೋಬೋದು. ಒಂದು ಈರುಳ್ಳಿನ ಸಣ್ಣಕ್ಕೆ ಕಚ್ಚಿಟ್ಕೊಂಡಿದ್ದೀನಿ, ಅದು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಟೇಸ್ಟಿಗೆ ಒಗ್ಗರಣೆಗೆ ಸ್ವಲ್ಪ ಕರಿಬೇವನ್ನ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಒಂದ್ಸರಿ ಚೆನ್ನಾಗಿ ಎಣ್ಣೆಲಿ ಸಾಸಿವೆ ಮತ್ತು ಕರಿಬೇವು ಹಾಕಿದ್ದೀವಲ್ಲ ಅದೆಲ್ಲ ಚಿಟ್ಪಟ ಅನ್ನೋ ತನಕ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ, ತುಂಬ ರುಚಿ ಬರುತ್ತೆ. ಈ ಥರ ಫ್ರೈ ಆದಮೇಲೆ ನಾನು ಮೊದಲೇ 1 ಕಪ್ಪಷ್ಟು ಬದನೆಕಾಯಿನ ಕಟ್ ಮಾಡಿ ಉಪ್ಪು ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ. ಉಪ್ಪು ನೀರಲ್ಲಿ ನೆನೆಸೋದ್ರಿಂದ ಬದನೆಕಾಯಿ ಕಲರು ಚೇಂಜ್ ಆಗೋಲ್ಲ, ಟೇಸ್ಟು ಚೇಂಜ್ ಆಗೋದಿಲ್ಲ. ಈಗ 1 ಕಪ್ ಬದನೆಕಾಯಿನ ಈಗ ಈ ಒಗ್ಗರಣೆ ಜೊತೆಗೆ ಸೇರಿಸ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಹಾಗೆ ರುಚಿಗೆ ಇಲ್ಲಿ ನಾನು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ 1.5 ಸ್ಪೂನಷ್ಟು ಉಪ್ಪನ್ನು ಯೂಸ್ ಮಾಡಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಸೇರಿಸಿದ್ದೀನಿ, ಒಂದು 1/4 ಚಮಚದಷ್ಟು ಅರಿಶಿನ. ಮತ್ತು ವಾಂಗಿಬಾತ್ ಪೌಡರ್, ಇದು ರೆಡಿಮೇಡ್ ವಾಂಗಿಬಾತ್ ಪೌಡರ್ ಆಗಿರೋದ್ರಿಂದ ನಾನು 5 ಸ್ಪೂನಷ್ಟು ಸೇರಿಸಿದ್ದೀನಿ. ಈಗ ಇದನ್ನೆಲ್ಲ ಒಂದ್ಸರಿ ಚೆನ್ನಾಗಿ ಬದನೆಕಾಯಿಗೆ ಉಪ್ಪು ಖಾರ ಎಲ್ಲ ಹಾಕಿದ್ದೀವಲ್ಲ ಅದೆಲ್ಲ ಹಿಡಿಬೇಕು ಬದನೆಕಾಯಿಗೆ. ಆ ಥರ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ, ಫಾಸ್ಟಾಗಿ ಮಿಕ್ಸ್ ಮಾಡಬೇಡಿ. ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಇದಕ್ಕೆ ನಾನು ಮೊದಲೇ 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ನೆನೆಸಿಟ್ಟು ರಸ ಕಿವುಚಿಟ್ಟಿದ್ದೆ, ಅದನ್ನು ಸೇರಿಸ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ನೋಡಿ, ಈ ವಿಡಿಯೋದಲ್ಲಿ ತೋರಿಸೋ ರೀತಿಯೇ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು 3 ಲೋಟ ಅಷ್ಟು ಅಕ್ಕಿ ಯೂಸ್ ಮಾಡ್ತಾಯಿದ್ದೀನಿ. ಇದ್ರ ಮೊದಲೇ ನಾನೊಂದು ಅರ್ಧ ಗಂಟೆ ಮುಂಚೆ ಅಕ್ಕಿನ ತೊಳೆದು ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ. ಅಕ್ಕಿ ನೆನೆಸಿಟ್ಕೊಳ್ಳೋದ್ರಿಂದ ನಾವು ಬದನೆಕಾಯಿ ಹಾಕಿದ್ದೀವಲ್ವ, ಸೊ 1 ವಿಜಿಲ್ ಕೊಟ್ಟರು ಸಾಕು, ಚೆನ್ನಾಗಿ ಬರುತ್ತೆ. ಹಾಗೆ ಈಗ ನಾನು 3 ಲೋಟಕ್ಕೆ ಇಲ್ಲಿ 6 ಲೋಟ ಅಷ್ಟು ಬಿಸಿ ನೀರನ್ನ ಯೂಸ್ ಮಾಡ್ತಾಯಿದ್ದೀನಿ. ತಂಪು ನೀರು ಯೂಸ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಬದನೆಕಾಯಿ ತುಂಬ ಮೆತ್ತಕ್ಕಾಗ್ಬಿಡುತ್ತೆ, ಟೇಸ್ಟ್ ಸಿಗೋಲ್ಲ. ತುಂಬ ಬಿಸಿ ನೀರನ್ನು ಯೂಸ್ ಮಾಡ್ತಾಯಿದ್ದೀನಿ. ಈಗ ಒಂದ್ಸರಿ ಟೇಸ್ಟ್ ನೋಡ್ಕೋಬೇಕು. ಉಪ್ಪು ಖಾರ ಸಾಕಾಗಿಲ್ಲ ಅಥವಾ ಹುಳಿ ಸಾಕಾಗಿಲ್ಲ ಅಂದರೆ ಸೇರಿಸ್ಕೋಬೋದು. ನನಗೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಕುಕ್ಕರ್ ಲಿಡ್ನ ಮುಚ್ಚಿಟ್ಟು 1 ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು, ಯಾಕಂದರೆ ನಾವು ಅಕ್ಕಿ ಮೊದಲೇ ನೆನೆಸಿಟ್ಟಿದ್ರಿಂದ 1 ವಿಜಿಲ್ ಸಾಕು. ನಿಮಗೆ ಅಕ್ಕಿ ನೆನೆಸಿಡೋಕ್ಕೆ ಟೈಮ್ ಇಲ್ಲ ಅಂತಂದರೆ 2 ವಿಜಿಲ್ ಕೊಟ್ಟರು ಸಾಕು, ತುಂಬ ಟೇಸ್ಟಾಗಿ ಬರುತ್ತೆ. ಈಗ ವಿಜಿಲ್ ಬಂದು ಸ್ವಲ್ಪ ಕುಕ್ಕರ್ ತಂಪಾಗಿದೆ. ಈಗ ಪ್ಲೇಟ್ ಓಪನ್ ಮಾಡಿ ನೋಡೋಣ, ಲಿಡ್ ಓಪನ್ ಮಾಡಿ ನೋಡೋಣ, ತುಂಬ ಚೆನ್ನಾಗಿ ಬಂದಿರುತ್ತೆ. ನೋಡಿ, ಈ ಥರ ಚೆನ್ನಾಗಿ ಎಲ್ಲನೂ ಸಾಫ್ಟಾಗಿ ಬೆಂದಿರುತ್ತೆ, ಒಳ್ಳೆ ಘಮ ಘಮ ಅಂತಿರುತ್ತೆ ನೀವು ಲಿಡ್ ಓಪನ್ ಮಾಡಿದ ತಕ್ಷಣ. ಈಗ ಬಿಸಿ ಇದ್ದಾಗಲೇ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಯಾಕಂದರೆ ಸ್ವಲ್ಪ ಮೆತ್ತಕ್ಕಂತ ಅನಿಸುತ್ತೆ. ಒಂದು 5 ನಿಮಿಷ ತಣ್ಣಗಾಗಕ್ಕೆ ಬಿಟ್ಮೇಲೆ ನೋಡಿ, ಈ ಥರ ಉದುರಾಗಿ ತುಂಬ ಚೆನ್ನಾಗಿ ಬರುತ್ತೆ. ಮನೆಯಲ್ಲೆಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಪದೇ ಪದೇ ಮಾಡಿಸ್ಕೊಂಡು ತಿಂತಾರೆ, ಅಷ್ಟು ರುಚಿ ಬರುತ್ತೆ. ಈ ಥರ ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಕುಕ್ಕರಲ್ಲಿ ಬ್ರೇಕ್ಫಾಸ್ಟ್, ಲಂಚ್ ಅಥವಾ ಡಿನ್ನರ್ಗೆ ಯಾವುದಕ್ಕಾದರೂ ತುಂಬ ಸೂಪರಾಗಿರುತ್ತೆ. ಈಗ ಫೈನಲಾಗಿ ಇದು ರೆಡಿ ಆಗಿದೆ ಅಲ್ವ, ಸ್ವಲ್ಪ ಹಸಿ ಕೊತ್ತಂಬರಿನ ಸೇರಿಸ್ಕೊಂಡ್ರೆ ರೆಡಿ ಆಯಿತು. ಇದೇ ಥರ ಸಿಂಪಲ್ ರೆಸಿಪೀಸ್ಗೆ ಜೆಸ್ಸಿ ಕುಕ್ಕಿಂಗ್ಸ್ ಆ್ಯಂಡ್ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಈ ಥರ ಸಿಂಪಲ್ ರೆಸಿಪೀಸ್ ಅಪ್ಲೋಡ್ ಮಾಡ್ತಿರ್ತೀನಿ. ನಿಮಗೆ ಹೇಗೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು